ಪ್ರತಿ ತಿಂಗಳ ಒಂದಿಷ್ಟು ಹಣವನ್ನ ಒಟ್ಟುಗೂಡಿಸುತ್ತಾ ಒಂದು ನಿರ್ದಿಷ್ಟ ಮೊತ್ತವಾಗಬೇಕು ಎನ್ನುವಂತಹ ಬಯಕೆ ಅನೇಕರಲ್ಲಿದೆ. ಶೇರ್ ಮಾರುಕಟ್ಟೆ ಎನ್ನುವುದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದವನಿಗೆ ಅದೊಂದು ಟ್ರ್ಯಾಪ್. ಸುರಕ್ಷಿತವಾಗಿಯೂ ಇರಬೇಕು, ಬ್ಯಾಂಕಿನಷ್ಟು ಭದ್ರತೆ ಇರಬೇಕು, ಟ್ಯಾಕ್ಸಿನ ಕರ್ಕರೆ ಇರಬಾರದು ಅಂತ ಹೇಳುವಂತವ್ರಿಗೆ ಏನಾದ್ರೂ ಇದ್ರೆ ಚಿನ್ನದ ಬಾಂಡ್ಗಳಿವೆ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ನಾರಾಯಣ ಯಾಜಿ. ಉಳಿತಾಯಕ್ಕೆ ಹಲವು ವಿಧವಾದಂತ ಮಾರ್ಗಗಳಿವೆ. ಇಂದಿನ ಯುವ ಜನತೆ, ವಿಶೇಷವಾಗಿ ಐಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡುವವರಿಗೆ ಎಲ್ಲರಿಗೂ ಕೂಡ ಉಳಿತಾಯದ ವಿಚಾರದಲ್ಲಿ ಸಿಪ್ಪಿನ ಬೆನ್ನು ಹಿಂದೆ ಹೋಗಿದ್ದೇನೆ. ಸಿಪ್ ಅಂದ್ರೆ ಏನಿಲ್ಲ, ನಥಿಂಗ್ ಬಟ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತೇಳಿ. ಪ್ರತಿ ತಿಂಗಳ ಒಂದಿಷ್ಟು ಹಣವನ್ನ ಒಟ್ಟುಗೂಡಿಸುತ್ತಾ ಒಂದು ನಿರ್ದಿಷ್ಟ ಮೊತ್ತವಾಗಬೇಕು ಎನ್ನುವಂತಹ ಬಯಕೆ ಅನೇಕರಲ್ಲಿದೆ. ಈ ಹಿಂದೆ ಒಂದು 15-20 ವರ್ಷಗಳ ಹಿಂದೆ ಬ್ಯಾಂಕ್ ಒಂದೇ ಪರ್ಯಾಯವಾಗಿತ್ತು ಉಳಿತಾಯಕ್ಕೆ, ಬೇರೆ ಯಾವುದೂ ಇರಲಿಲ್ಲ. ಫಿಕ್ಸ್ಡ್ ಡೆಪಾಸಿಟ್ ಎಷ್ಟು ಬೇಕೋ ಬಡ್ಡಿಯನ್ನು ಕೊಡ್ತಾ ಇದ್ರು, ಅಲ್ಲೇ ಇಡಿಸ್ತಾ ಇದ್ರು. ಅದನ್ನು ಬಿಟ್ಟರೆ ಬೇರೆ ಮಾರ್ಗವೇ ಇರಲಿಲ್ಲ. ಆದ್ರೆ ಇವತ್ತೇನಾಗಿದೆ ಕೇಳಿದ್ರೆ, ಬ್ಯಾಂಕಿನಲ್ಲಿ ಠೇವಣಿಯ ಬಡ್ಡಿ ತುಂಬಾ ಕಡಿಮೆ ಆಗಿದೆ. 6%, 7% ಇದೆ. ಅದಾದ ಮೇಲೆ ಅಷ್ಟಿಟ್ಟರೂ ಕೂಡ ಬ್ಯಾಂಕಿನಲ್ಲಿ ಇಟ್ಟಂತ ಬಡ್ಡಿ ವಾರ್ಷಿಕವಾಗಿ 40,000ಕ್ಕಿಂತ ಮೀರಿದರೆ ಅದರ ಮೇಲೆ 10% TDS ಅನ್ನ ಮುರಿತಾರೆ. ಪ್ಲಸ್ ಅದರ ಮೇಲೆ ಮತ್ತೆ GST ಇದೆ. ಸೀನಿಯರ್ ಸಿಟಿಜನ್ಗಾದ್ರೆ 50,000ದ ಮಿತಿಯಲ್ಲಿದೆ. ಹಾಗೂ ಅದನ್ನು ಮಿಕ್ಕಿಯೂ ಕೂಡ ಬ್ಯಾಂಕಿನಿಂದ ಬರುವಂತ ಬಡ್ಡಿ ನಿಮ್ಮ ಆದಾಯಕ್ಕೆ ಸೇರುತ್ತದೆ, ನೆನ್ಪಿಟ್ಟುಕೊಳ್ಳದೆ. ನೀವು ಅದನ್ನು ಬಿಟ್ಟು ಕೂಡ ನಿಮ್ದು 30% ರೇಂಜ್ ನಲ್ಲಿ ಇದ್ರೆ, 15% ರೇಂಜ್ ನಲ್ಲಿ ಇದ್ರೆ, ಅಲ್ಲಿಯೂ ಕೂಡ ನೀವು ಅದನ್ನು ನಿಮ್ಮ ಆದಾಯ ಅಂತ ಪರಿಗಣಿಸಿ ಅಲ್ಲಿಯೂ ಕೂಡ ನೀವು ಆ ರೇಂಜಿನಲ್ಲಿಯೇ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ತುಂಬಬೇಕಾಗಿತ್ತು. ಹಾಗಾಗಿ ಈ ಎಲ್ಲ ವಿಚಾರದಿಂದ ಇವತ್ತಿನ ಯುವ ಜನತೆಗಳು ಹೆಚ್ಚಾಗಿ ಬ್ಯಾಂಕಿಗಿಂತಲೂ ಬೇರೆ ಪರ್ಯಾಯವಾದಂತಹ ಒಂದು ಮಾರ್ಗವನ್ನ ಹುಡುಕ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಹೆಚ್ಚಿಗೆ ಹೋಗ್ತಾ ಇರುವುದು ಯಾವುದಕ್ಕೆ ಕೇಳಿದ್ರೆ ಮ್ಯೂಚುವಲ್ ಫಂಡಿಗೆ, ಆಮೇಲೆ ಶೇರಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಮ್ಯೂಚುವಲ್ ಫಂಡ್ ಮತ್ತು ಶೇರ್ಗಳು ಎರಡೂ ಕೂಡ ಏನಾಗಿರ್ತದೆ ಕೇಳಿದ್ರೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತವೆ. ಶೇರ್ ಮಾರುಕಟ್ಟೆ ಎನ್ನುವುದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದವನಿಗೆ ಅದೊಂದು ಟ್ರ್ಯಾಪ್. ಒಳಗಡೆ ಹೋದ ಅಂತ ಹೇಳಾದ್ರೆ ಅಷ್ಟು ಸುಲಭದಲ್ಲಿ ಇರ್ಲಿಕ್ಕಾಗುವುದಿಲ್ಲ. ಒಮ್ಮೊಮ್ಮೆ PNB ಅಂತ ಶೇರ್ 9,000 ರೂಪಾಯಿ ಇರುವುದು 100 ರೂಪಾಯಿಗೆ ಕುಸಿದಂತ ಉದಾಹರಣೆಗಳಿವೆ. ಏನೋ ಒಂದು ಈವೆಂಟ್ಸ್ ಆಯ್ತದೆ. ಇನ್ನು ಮ್ಯೂಚುವಲ್ ಫಂಡ್ ಟೋಟಲಿ ಮಾರ್ಕೆಟ್ನ ಮೇಲೆ ಡಿಪೆಂಡ್ ಆಗಿರ್ತದೆ. ಏನಾದ್ರೂ ಮಾರ್ಕೆಟ್ಗೆ ಕೋವಿಡ್ ನಂತ ಸಂದರ್ಭದಲ್ಲಿ ಮಾರ್ಕೆಟ್ ಕುಸಿತ ಬಂತು, ಮ್ಯೂಚುವಲ್ ಫಂಡಿನಲ್ಲಿಯೂ ಕೂಡ ಕುಸಿತ ಉಂಟಾಗ್ತದೆ. ಮತ್ತೆ ಇವೆರಡರಲ್ಲೂ ಕೂಡ ಕ್ಯಾಪಿಟಲ್ ಗೇನ್ಸ್ಗಳು. ಆದ್ರೆ ನನಗೆ ಇದು ಯಾವುದೂ ಬೇಡ, ನನಗೇನು ಬೇಕು ಅಂತ ಹೇಳಿದ್ರೆ ನನ್ನ ಏನಾದ್ರೂ ಒಂದು ಪರ್ಯಾಯವಾಗಿ ಉಳಿತಾಯವನ್ನು ಮಾಡಬೇಕು, ಸುರಕ್ಷಿತವಾಗಿಯೂ ಇರಬೇಕು, ಬ್ಯಾಂಕಿನಷ್ಟು ಭದ್ರತೆ ಇರಬೇಕು, ಟ್ಯಾಕ್ಸಿನ ಕರ್ಕರೆ ಇರಬಾರದು ಅಂತ ಹೇಳುವಂತವ್ರಿಗೆ ಏನಾದ್ರೂ ಇದ್ರೆ ಚಿನ್ನದ ಬಾಂಡ್ಗಳಿವೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಭಾರತ ಸರ್ಕಾರದ ಪರವಾಗಿ ತರ್ತಾ ಇರ್ತವೆ. ಆ ಕುರಿತು ಇತ್ತೀಚೆಗೆ ಅದರ ಕುರಿತಾದಂತ ಒಂದು ಜನಪ್ರಿಯತೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದು ಎರಡು ದೃಷ್ಟಿಯಿಂದ ಅನುಕೂಲ. ಏನಂತೇಳಿ ಹೇಳಿದ್ರೆ, ನಮ್ಮಲ್ಲಿ ಅನೇಕರಿಗೆ ಚಿನ್ನವನ್ನು ಕೊಂಡುಕೊಳ್ಳುವಂತ ಒಂದು ಕನಸಿದೆ. ಅಕ್ಷಯ ತದಿಗೆ ಇರಲಿ, ದೀಪಾವಳಿ ಇರಲಿ, ವಿಜಯದಶಮಿ ಇರಲಿ, ಏನೋ ಚಿನ್ನವನ್ನು ಖರೀದಿ ಮಾಡಬೇಕು, 1 ಗ್ರಾಮ್ ಅನ್ನು ಖರೀದಿ ಮಾಡಬೇಕು, 2 ಗ್ರಾಮ್ ಅನ್ನು ಖರೀದಿ ಮಾಡಬೇಕು. ಆದ್ರೆ ಚಿನ್ನವನ್ನೇ ನೀವು ಖರೀದಿ ಮಾಡುವಾಗ ಎಷ್ಟೆಲ್ಲ ಅಪಾಯಗಳಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನೀವು ಫಿಸಿಕಲ್ ಬುಲಿಯನ್ ಅನ್ನ ಅಥವಾ ಚಿನ್ನವನ್ನ ಖರೀದಿ ಮಾಡುವಾಗ ಅಲ್ಲಿ GST ತುಂಬಬೇಕು, ಬೇರೆ ಬೇರೆ ಟ್ಯಾಕ್ಸ್ಗಳು ತುಂಬಬೇಕು, ಎಲ್ಲವೂ ಬರ್ತವೆ. ಆಮೇಲೆ ಮನೆಯಲ್ಲಿ ತಂದ್ರೆ ಎಲ್ಲಿ ಇಡಿಸ್ಕೊಳ್ಬಹುದು ಅಂತ ಸಮಸ್ಯೆ. ಬ್ಯಾಂಕಿನ ಲಾಕರ್ ನಲ್ಲಿ ಇಡಿಸಬಹುದಾದ್ರೂ ಲಾಕರಿನಲ್ಲಿ ನಿಮಗೆ ಅನೇಕ ವಿಧವಾದಂತಹ ರಿಸ್ಕ್ಗಳಿವೆ. ಲಾಕರ್ ಸಿಗೋದಿಲ್ಲ, ಲಾಕರಿನ ಬಾಡಿಗೆಯು ಕೂಡ ತುಂಬಾ ಜಾಸ್ತಿ ಇದೆ. ಈ ಎಲ್ಲ ಅನಾನುಕೂಲತೆಗಳಿಗಿಂತ ಗೋಲ್ಡ್ ಪೇಪರ್ಗಳಿದ್ರೆ ಅದು ಒಳ್ಳೆಯದು ಅಂತ ಹೇಳುವಂತ ಕಾರಣಕ್ಕಾಗಿ 2015 ನವೆಂಬರ್ ತಿಂಗಳಲ್ಲಿ ಮೊಟ್ಟ ಮೊದಲನೇ ಸೀರೀಸಿನ ಸಾವರಿನ್ ಚಿನ್ನದ ಬಾಂಡ್ಗಳನ್ನ ತಂದ್ರು. ಆಗ ಅದರ ಬೆಲೆ 2,684 ಇತ್ತು. 8 ವರ್ಷದ ಬೆಲೆ. ಇದರಲ್ಲಿ ಏನಾಗಿರ್ತದೆ ಕೇಳಿದ್ರೆ, ಒಂದು ವ್ಯಕ್ತಿ 1 ಗ್ರಾಮಿನ ಮಾರುಕಟ್ಟೆ ಅದನ್ನ ಬಿಡ್ತಾ ಇರ್ತಾರೆ. ಕಳೆದ ಫೆಬ್ರವರಿಯಲ್ಲಿ ಅದರ 67ನೇ ಸೀರೀಸ್, 1 ವರ್ಷದಲ್ಲಿ 4 ಸರಿ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡ್ತಾ ಇರ್ತವೆ. ಇದರ ವೈಶಿಷ್ಟ್ಯತೆ ಏನು ಕೇಳಿದ್ರೆ,
ಒಂದು ಮುಖಬೆಲೆಯನ್ನು ಕೊಡ್ತಾರೆ. ಜ್ಯುವೆಲರಿ ಅಸೋಸಿಯೇಷನ್ ಪ್ರತಿ ದಿವಸ ಡಿಕ್ಲೇರ್ ಮಾಡುವಂತ 3 ದಿವಸದ ಎವರೇಜ್ ಬೆಲೆಯನ್ನ ಇಟ್ಟು ಆ ಒಂದು ದಿವಸಕ್ಕೆ ಘೋಷಣೆ ಮಾಡಿ ಇಷ್ಟು ಒಂದು ವಾರನ ಎಷ್ಟು ಅಂತೇಳಿ ದಿವಸ ಇಟ್ಟು ಸಾರ್ವಜನಿಕರಿಂದ ತಗೊಳ್ತಾರೆ. ಇದಕ್ಕೆ ಹೇಗೆ ತೆಗೆದುಕೊಳ್ಳುವುದು, ಎಲ್ಲಿ ಸಿಗ್ತವೆ ಕೇಳಿದ್ರೆ ಅಂಚೆ ಕಚೇರಿಯಲ್ಲಿ ಸಿಗ್ತವೆ. ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ತಾ ಇರ್ತವೆ. ನೀವು ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಅದು ತುಂಬಾ ಸುಲಭ, ಅಲ್ಲೇ ಕೂಡ ನೀವು ಪರ್ಚೇಸ್ ಮಾಡಬಹುದು. ಇದರ ಒಂದು ವೈಶಿಷ್ಟ್ಯ ಅಂದ್ರೆ ನೀವು 1 ಗ್ರಾಮ್ನಿಂದ ತೊಡಗಿ ಒಂದು ವ್ಯಕ್ತಿ 4 kg ತನಕ ತಗೊಳ್ಬಹುದು. ಒಂದು ಟ್ರಸ್ಟ್ ಆದ್ರೆ 20 kg ತನಕ ತೆಗೆದುಕೊಳ್ಳಬಹುದು. ಆ ಬೆಲೆಗೆ ಕಳೆದ ಸರಿದು 6,993 ರೂಪಾಯಿ ಇತ್ತು. ಈಗ ಅಕ್ಟೋಬರ್ದಲ್ಲಿ ಮತ್ತೆ ಬರ್ಲಿಕ್ಕಿದೆ, ಅದನ್ನು ಮತ್ತೆ ಹೇಳ್ತಾರೆ. ಹಾಗೆ ಮಾಡುವಾಗ ಇದರ ವೈಶಿಷ್ಟ್ಯತೆ ಏನು ಕೇಳಿದ್ರೆ ಅದಕ್ಕೆ ವಾರ್ಷಿಕವಾಗಿ 2.5% ಮಾತ್ರ ಬಡ್ಡಿ 2 ಸರಿ ಕೊಡ್ತಾರೆ. ಈ ಬಡ್ಡಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಜಮಾ ಆಗಿ ಬಿಡ್ತವೆ. ಆಮೇಲೆ ಇದು ಅವಧಿ ಮುಗಿದ ಮೇಲೆ 8 ವರ್ಷಕ್ಕೆ 2.5% ಅಂತೇಳಿ ಕಡಿಮೆ ಮಾಡುವುದಲ್ಲ, ಚಿನ್ನದ ಬೆಲೆ ಆಗಿನ ಕಾಲದ ಮುಖಬೆಲೆ ಏನು ಅದರ ಹಣವನ್ನು ಕೊಡ್ತಾರೆ ನಿಮಗೆ. ಉದಾಹರಣೆಗೆ 2015ರಲ್ಲಿ 2,684 ರೂಪಾಯಿ ಇರುವಂತಹ ಮುಖಬೆಲೆ ಮೊನ್ನೆ 2023ನೇ ಇಸ್ವಿಯಲ್ಲಿ 8 ವರ್ಷ ಆದಾಗ 6,231 ರೂಪಾಯಿನಲ್ಲಿ ಅದನ್ನ ನಿಮಗೆ ವಾಪಸ್ ಕೊಟ್ಟು, ಯಾರ್ಯಾರು ಹೂಡಿಕೆದಾರರಿದ್ದಾರಲ್ಲ ಅವ್ರಿಗೆ ವಾಪಸ್ ಕೊಟ್ಟು, ಅಂದ್ರೆ 8 ವರ್ಷಕ್ಕೆ 2.5% ಇಂದ ಜಾಸ್ತಿ ಆಯ್ತು. ಆಮೇಲೆ 2.5%ನಷ್ಟು ನಿಮಗೇನು ಬಡ್ಡಿ ಬರ್ತಿತ್ತಲ್ಲ ಅದು ಬೇರೆ. ಹಾಗಾಗಿ ಇದರ ಮತ್ತೊಂದು ಬೆನಿಫಿಟ್ ಏನಿದೆ ಕೇಳಿದ್ರೆ ಈ ಹೂಡಿಕೆ 8 ವರ್ಷದ ಅವಧಿ ಮುಗಿದ ಮೇಲೆ ಕ್ಯಾಪಿಟಲ್ ಗೇನ್ ಇಲ್ಲ. ಕ್ಯಾಪಿಟಲ್ ಗೇನ್ ಇಲ್ಲದೆ ಇರುವುದರಿಂದ ನಿಮಗೆ ಆ ತಲೆ ವಿಷಯನೂ ಇಲ್ಲ. ನಿಮಗೆ ಚಿನ್ನವನ್ನು ಯಾವತ್ತಿಗೂ ಕೊಡುವುದಿಲ್ಲ. ಚಿನ್ನದ ಬೆಲೆಯನ್ನು ನಿರ್ಧಾರ ಮಾಡಿ ಆ ಹಣವನ್ನು ಕೊಡ್ತಾರೆ. ನಿಮ್ಮ ಮಗಳ ಮದುವೆಗೋ ಅಥವಾ ನಿಮ್ಮ ಮಕ್ಕಳ ಯಾವುದೋ ಒಂದು ವಿಶೇಷಕ್ಕೋ ಇವತ್ತಿನಿಂದಲೇ ವಿಚಾರ ಮಾಡಿದರೆ ಆ ದಿವಸಕ್ಕೆ ಬರುವಂತಹ ಹಣದಿಂದ ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿ ಮಾಡಬಹುದು. ಭಾರತದಲ್ಲಿ ಈ ದೇಶ ಕಳೆದ ವರ್ಷ ಅಂದ್ರೆ ಮೂಲಭೂತವಾಗಿ ಇದನ್ನು ತಂದಿರುವಂತಹ ಉದ್ದೇಶ ನಾವು ಚಿನ್ನವನ್ನು ಆಮದು ಮಾಡಿಕೊಳ್ಳುವುದರಲ್ಲಿ 5 ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಳೆದ ಸಂದರ್ಭದಲ್ಲಿ 2022ರಲ್ಲಿ 3,440 ಬಿಲಿಯನ್ ಅಷ್ಟು ರೂಪಾಯಿಗಳಷ್ಟು ಚಿನ್ನವನ್ನು ಆಮದು ಮಾಡಿಕೊಂಡ್ರೆ ಈ ಚಿನ್ನದ ಬಾಂಡಿನ ಏನು ಪ್ರಚಾರಕ್ಕೆ ಬಂತಲ್ಲ, ಇತ್ತೀಚೆಗೆ ಜನರ ಗಮನ ಬಂತು. ಈಗ ಕಳೆದ ವರ್ಷ 2,804ರಷ್ಟು ಅದು ಇಳಿದಿದೆ, ಮುಂದೆ ಇಳಿಯಬೇಕು ಅಂತ. ಆದ್ರೆ ಮತ್ತೊಂದು ವಿಶೇಷ ಇದರಲ್ಲಿ ಏನು ಕೇಳಿದ್ರೆ ನಿಮಗೆ ಇದಕ್ಕೆ ಬಿಟ್ಟರೆ ಚಿನ್ನವನ್ನು ಇಳಿಸ್ಲಿಕ್ಕೆ ಪರ್ಯಾಯ ಇದೆಯೋ? ಇದೆ. ಗೋಲ್ಡ್ ETF ಇದೆ, ಗೋಲ್ಡ್ ಬಾಂಡ್ಗಳಿವೆ, ಇವೆಲ್ಲ ಮ್ಯೂಚುವಲ್ ಫಂಡ್ ಮಾಡಬಹುದು. ಇದು ಸಂಪೂರ್ಣವಾಗಿ ರಿಸರ್ವ್ ಬ್ಯಾಂಕಿನಲ್ಲೇ ಮಾಡಿರೋದ್ರಿಂದ ಕ್ಯಾಪಿಟಲ್ ಗೇನ್ ಇರೋದ್ರಿಂದ ಅದರಲ್ಲಿ ಬರುವಂತಹ ಕ್ಯಾಪಿಟಲ್ ಗೇನ್ಗಳು ಯಾವುದು ಕೂಡ ಇದಕ್ಕೆ ಸಂಬಂಧ ಬರುವುದಿಲ್ಲ. ಹಾಗಾಗಿ ನಿಮ್ಮ ಉಳಿತಾಯವನ್ನ ನಿಮಗೆ ಚಿನ್ನದ ಮೇಲಿನ ಮೋಹ, ಚಿನ್ನದ ಮೇಲಿನ ಅಪಾಯವನ್ನು ತಗ್ಗಿಸುವಂತ ಒಂದು ಉದ್ದೇಶದಿಂದ ಫಿಸಿಕಲ್ ಗೋಲ್ಡ್ ಅನ್ನು ಪರ್ಚೇಸ್ ಮಾಡಿಕೊಳ್ಳುವುದಕ್ಕಿಂತ ಮುಂದಿನ ಹಂತದಲ್ಲಿ, ಈಗ ಅಕ್ಟೋಬರ್ದಲ್ಲಿ ಮತ್ತೊಂದು ಸೀರೀಸ್ ಬರುವಾಗ ಮುಂದಿನ ಹಂತದಲ್ಲಿ ನೀವು ಚಿನ್ನದ ಬಾಂಡಿನ ಬಗ್ಗೆ ವಿಚಾರ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ. ಪ್ರತಿ ವರ್ಷವೂ ಕೂಡ ಸಾಧ್ಯ ಆದಷ್ಟು ಒಂದು ಬಿಲ್ಡಪ್ ಮಾಡ್ಕೊಳ್ತಾ ಹೋದ್ರೆ ಒಂದು ಒಳ್ಳೇದಾಗ್ತದೆ. ನಾನೆಲ್ಲ ಈಗ ಒಂದು 20 ವರ್ಷದ ಹಿಂದೆ ನಾನು ದುಡಿಯುವಂತ ಕಾಲದಲ್ಲಿ ಚಿನ್ನದ ಈ ಗೋಲ್ಡ್ ಬಾಂಡ್ಗಳು ಇಲ್ಲದೆ ಇರುವಾಗ ನಾನು ಗೋಲ್ಡ್ ETF ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ನನ್ನ ಮಗಳ ಮದುವೆಗೆ ಏನೂ ತೊಂದರೆ ಆಗಲಿಲ್ಲ. ಹಾಗಾಗಿ ಹೇಳೋದಿಷ್ಟೇ, ಚಿನ್ನ ಫಿಸಿಕಲ್ ಗೋಲ್ಡ್ ಅನ್ನಕ್ಕಿಂತಲೂ ಕೂಡ ಪೇಪರಿನ ಚಿನ್ನದವನ್ನು ತೆಗೆದುಕೊಳ್ಳಿ, ಬೇಕಾದಾಗ ಎನ್ಕ್ಯಾಶ್ ಮಾಡ್ಕೊಳ್ಳಿ. ಎನ್ಕ್ಯಾಶ್ ಮಾಡಿದಾಗ ಒಂದೇ ನಿಮ್ಮ ಉಪಯೋಗಕ್ಕೂ ಆಗ್ತದೆ, ಭದ್ರತೆನೂ ಹೌದು. ಬ್ಯಾಂಕಿನಲ್ಲಿ ಹೂಡಿಕೆಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನಾಳೆ ಚಿನ್ನದ ಬೆಲೆಯೇ ಕಡಿಮೆ ಬಂದ್ರೆ ಆ ಮೊತ್ತಕ್ಕೂ ಸಿಗ್ತದೆ, ಅಪಾಯ ಮಾತ್ರ ಅದೇ ಇದೆ. ಹಾಗಾಗಿ ಪರ್ಯಾಯವಾದಂತ ಒಂದು ನಿಮ್ಮ ಹಾದಿ ಸಾವೆರಿನ್ ಗೋಲ್ಡ್ ಬಾಂಡ್ ಆಗಿರಲಿ. ಇದರ ಒಂದು ಆಯ್ಕೆಯನ್ನು ಕೂಡ ನೋಡಿ ಅಂತೇಳಿ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ.